ಇನ್ನು ಆ ಪ್ರಕರಣದಲ್ಲಿ ಕ್ಯಾಬಿನೆಟ್ ತೀರ್ಮಾನ ಏನಿದೆ, ರಾಜ್ಯಪಾಲರೇ ಸ್ವತಃ ತೀರ್ಮಾನ ಕೈಗೊಳ್ಳಬೇಕಿತ್ತಲ್ವೇ ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಉಲ್ಲೇಖ ಆಗ್ತಾ ಇದೆ. ಆದ್ರೆ ವಿವೇಚನೆ ಬಳಸಿದ್ದಾರೆ ಅಂತ ಪರಿಶೀಲಿಸಬೇಕಾಗಿದೆ. ಆ ಪ್ರಕರಣದಲ್ಲಿ ಕ್ಯಾಬಿನೆಟ್ ತೀರ್ಮಾನ ಪರಿಗಣನೆ ಕರ್ತವ್ಯ ಆಗಿತ್ತು, ರಾಜ್ಯಪಾಲರೇ ಸ್ವತಃ ತೀರ್ಮಾನ ಕೈಗೊಳ್ಳಬೇಕಾಗಿತ್ತಲ್ವೇ ಅಂತ ಕೂಡ ತಿಳಿಸಲಾಗಿದೆ. ಆದರೆ ವಿವೇಚನೆ ಬಳಸಿದ್ದಾರೆ ಅಂತ ಪರಿಶೀಲನೆ ಮಾಡಬೇಕಾಗಿದೆ. ಇದು ಕ್ಯಾಬಿನೆಟ್ ತೀರ್ಮಾನ ಪರಿಗಣನೆ ವಿಚಾರವಾಗಿ ಕೂಡ ಈಗ ವಾದ ಮಂಡನೆ ಆಗ್ತಾ ಇದೆ. ಸೊ ರಾಜ್ಯಪಾಲರೇ ಸ್ವತಃ ತೀರ್ಮಾನ ಕೈಗೊಳ್ಳಬೇಕಾಗಿತ್ತಲ್ವೇ ಅನ್ನೋದ್ರ ಬಗ್ಗೆ ಕೂಡ ಜಡ್ಜ್ ಹೇಳಿದ್ದಾರೆ. ಇದು ಸದ್ಯಕ್ಕೆ ವಾದ ಪ್ರತಿವಾದ ಮುಂದುವರಿತಾ ಇದೆ. ಹೈಕೋರ್ಟ್ನಲ್ಲಿ ಸಿಎಂ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೀತಿದೆ. ಅದರ ಹೈಲೈಟ್ಸ್ ಅನ್ನು ನಿಮಗೆ ತಿಳಿಸ್ತಾ ಇದ್ದೀವಿ. ಜೊತೆಗೆ ಆಗಾಗ ಏನೇನು ಅಪ್ಡೇಟ್ಗಳಾಗ್ತಾ ಇದೆ ಕ್ಷಣ ಕ್ಷಣಕ್ಕೂ ಕೂಡ ನಿಮಗೆ ನೀಡುವಂಥದ್ದು ಆಗ್ತಾ ಇದೆ. ಈಗ ರಾಜ್ಯಪಾಲರೇ ಸ್ವತಃ ತೀರ್ಮಾನ ಕೈಗೊಳ್ಳಬೇಕಾಗಿತ್ತಲ್ವೇ ಅನ್ನೋದ್ರ ಬಗ್ಗೆ ಕೂಡ ಒಂದು ಪ್ರಕರಣವೊಂದನ್ನು ಉಲ್ಲೇಖಿಸಿ ಈಗ ವಾದ ಮಂಡನೆ ಆಗ್ತಾ ಇದೆ. ಆದರೆ ಇಲ್ಲಿ ವಿವೇಚನೆ ಅನ್ನೋದು, ರಾಜ್ಯಪಾಲರ ವಿವೇಚನೆ ಎಷ್ಟು ಮಟ್ಟಿಗಿತ್ತು ಅನ್ನೋದ್ರ ಬಗ್ಗೆ ಈಗ ಇಲ್ಲಿ ಪ್ರಶ್ನೆ ಮಾಡಲಾಗ್ತಾ ಇದೆ. ರಾಜ್ಯಪಾಲರೇ ಸ್ವತಃ ತೀರ್ಮಾನ ಕೈಗೊಳ್ಳಬೇಕಾಗಿತ್ತಲ್ವೇ ಅಂತ ಈಗ ಸಿಂಘ್ವಿ ಕೇಳ್ತಿದ್ದಾರೆ. ಆದರೆ ವಿವೇಚನೆ ಬಳಸಿದ್ದಾರೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಬೇಕಾಗುತ್ತೆ. ಇದೆಲ್ಲದರ ಜೊತೆಗೆ ಯಾರು ಈ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಅವರಿಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ, ದಂಡ ವಿಧಿಸಿದೆ. ಜೊತೆಗೆ ಈ ಕಂಪ್ಲೇಂಟ್ ಅನ್ನ ಕೊಡುವಾಗಲೂ ಕೂಡ ಕಂಪ್ಲೇಂಟ್ ಕೊಟ್ಟಂತ ವ್ಯಕ್ತಿ ಕಂಪ್ಲೇಂಟ್ ಯಾರ ಮೇಲೆ ಕೊಟ್ಟಿದ್ದಾರೆ ಇದೆಲ್ಲವನ್ನೂ ಕೂಡ ಪರಿಶೀಲಿಸಿ ನಂತರ ನಿರ್ಧಾರವನ್ನು ಕೈಗೊಳ್ಳಬೇಕಾಗಿತ್ತು. ಆದ್ರೆ ಯಾವುದನ್ನು ಕೂಡ ಮಾಡದೆ ಸಿದ್ದರಾಮಯ್ಯನವರ ಒಂದೇ ಕೇಸನ್ನ ಮುಂದಿಟ್ಕೊಂಡು ಇದು ಸಿದ್ದರಾಮಯ್ಯ ಅನ್ನೋ ಕಾರಣಕ್ಕೆ, ಸಿಎಂ ಅನ್ನೋ ಕಾರಣಕ್ಕೆ ಆಗಿದೆ. ಇನ್ನು ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪರ ತುಷಾರ್ ಮೆಹ್ತಾ ಈಗ ವಾದ ಮಂಡನೆ ಮಾಡ್ತಿದ್ದಾರೆ. ಎಂಪಿ ತೀರ್ಪು ಈ ಕೇಸಿಗೆ ನೇರವಾಗಿ ಹೊಂದುತ್ತೆ. ನಾನಿನ್ನೂ ವಾದ ಮುಗಿಸಿಲ್ಲ ಅಂತ ಅಭಿಷೇಕ್ ಸಿಂಘ್ವಿ ಹೇಳ್ತಾರೆ. ನಂದಿನ್ನೂ ಆಗಿಲ್ಲ ವಾದ, ನಾನು ಕೆಲವು ಕಾನೂನಿನ ಅಂಶಗಳನ್ನ ಮಾತ್ರ ಹೇಳ್ತಿದ್ದೀನಿ, ಕಾನೂನಿನ ಪ್ರಕಾರ ಏನಿದೆ ಅದನ್ನ ಮಾತ್ರ ಹೇಳ್ತಿದ್ದೀನಿ. ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಕೂಡ ವಾದ ಮಂಡನೆ ಮಾಡ್ತಿದ್ದಾರೆ ಈಗ. ಅಂದ್ರೆ ಅವರು ಕೂಡ ಆಗಿಂದ ಬ್ಯಾಕ್ ಟು ಬ್ಯಾಕ್ ಆಗ್ತಿದೆ. ಮೀಡಿಯಾಗೆ ಬೇಕಾದ ಸ್ಪೈಸಿ ನ್ಯೂಸ್ ಅನ್ನ ಹೇಳ್ತಾ ಇಲ್ಲ, ನಾನು ಕಾನೂನಲ್ಲಿರುವಂತಹ ವಿಚಾರವನ್ನೇ ಹೇಳ್ತಾ ಇರೋದು ಅಂತ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪರ ತುಷಾರ್ ಮೆಹ್ತಾ ವಾದ ಮಂಡನೆ ಮಾಡ್ತಿದ್ದಾರೆ. ನಾನು ಮೀಡಿಯಾಗೆ ಬೇಕಾದಂತಹ ಸ್ಪೈಸಿ ನ್ಯೂಸ್ ಅನ್ನ ಹೇಳ್ತಾ ಇಲ್ಲ, ನಾನು ಕೂಡ ಕಾನೂನಿನ ಪ್ರಕಾರ ಏನಿದೆ, ಕಾನೂನಿನಲ್ಲಿ ಯಾವೆಲ್ಲ ಅಂಶಗಳಿದೆ ಅದನ್ನ ನಾನಿಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ. ಎಂಪಿ ತೀರ್ಪು ಈ ಕೇಸಿಗೆ ನೇರವಾಗಿ ಹೊಂದುತ್ತದೆ. ನಾನಿನ್ನೂ ವಾದ ಮುಗಿಸಿಲ್ಲ ಅಂತ ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾರೆ. ಸೊ ನಾನು ಕೆಲವು ಕಾನೂನಿನ ಅಂಶಗಳನ್ನ ಮಾತ್ರ ಹೇಳ್ತಿದ್ದೇನೆ ಅಂತ ಹೇಳಿದ್ದಾರೆ. ನಾನು ಯಾವುದೇ ಸ್ಪೈಸಿ ಕಂಟೆಂಟ್ ಅನ್ನ ಕೊಡ್ತಿಲ್ಲ ಅಂತ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದ ಮಂಡನೆ ಮಾಡ್ತಿದ್ದಾರೆ.